ಲಕ್ಷ್ಮೀ ಬಾರಮ್ಮ ಭಾಗ್ಯವಾತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವಾತಾರಮ್ಮ. ಮನೆಯನ್ನು ಬೆಳಗು ಮನವನು ಬೆಳಗು, ಮನೆಯನ್ನು ಬೆಳಗು ಮನವನು ಬೆಳಗು. ಮನುಜನ ಚಿಂತೆಯಾಳಿಸಿ ನೀ ಹರಸಮ್ಮ, ಮನುಜನ ಚಿಂತೆಯಾಳಿಸಿ ನೀ ಹರಸಮ್ಮ. ಲಕ್ಷ್ಮೀ ಬಾರಮ್ಮ ಭಾಗ್ಯವಾತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವಾತಾರಮ್ಮ. ತಾಯಿ ನನ್ನವ್ವ, ನನ್ನ ವಿಡಿಯೋ ನೋಡ್ತಿರೋ ಎಲ್ರಿಗೂ ಒಳ್ಳೇದು ಮಾಡವ್ವ. ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಏನು ಹಿಂಗೆ ಆಡಳ್ತಿದ್ದಾಳು ಅಂತ ನೋಡ್ತಿದ್ದೀರಾ? ಇವತ್ತಿನಿಂದ ಒಂದು ಹೊಸ ವಿಡಿಯೋ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ದಯಮಾಡಿ ಕಣ್ರಪ್ಪ, ನೀವೆಲ್ಲರೂ ನಮಗೆ ಒಳ್ಳೆ ಸಪೋರ್ಟ್ ಮಾಡಿ, ಯಾವತ್ತಿಗೂ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಬೇಡ್ಕೊತೀನಿ ಕಣ್ರಪ್ಪ. ಬನ್ರಪ್ಪ, ಸ್ಟೋರಿ ಸ್ಟಾರ್ಟ್ ಮಾಡೋಣ. ಜಾನಕಿ ಜಾನಕಿ ಎಲ್ಲೋರ್ಲಿ ಹೆಣ್ಣು? ಜಾನಕಿ ಜಾನಕಿ ಏನವ ಎಲ್ಲೋಗಿದ್ ಮಗ? ಅಷ್ಟೊತ್ತಿಂದ ಕೂಗ್ತಿದ್ದೀನಿ. ಅಯ್ಯೋ, ನೀರೆಲ್ಲ ಖಾಲಿ ಆಗಿದ್ ಕಣವ, ಅದಕ್ಕೆ ಹಿಡ್ಕೊಬರೋಣ ಅಂತ ಹೋಯ್ತಿದ್ದೆ. ಒಂದು ನೀರು ಖಾಲಿ ಆಗಿದ್ದವ? ಹ್ಞೂ ಕಣವ, ಒಂದು ತೊಟ್ಟು ಇಲ್ಲ, ಹೋಗಿ ಹಿಡ್ಕೊಬತ್ತೀನಿ ತಡಿ. ಅಪ್ಪಯ್ಯ ಅಲ್ಲವ, ಕಾಣ್ತಿಲ್ವಲ್ಲ? ನಿಮ್ಮ ಅಪ್ಪಯ್ಯ ಸ್ನಾನ ಮಾಡ್ತೈತೆ, ದೇವಸ್ಥಾನಕ್ಕೆ ಹೋಗಕ್ಕೆ ಗೊತ್ತಾಯ್ತದಲ್ಲ ಅಂತ. ಹ್ಞೂ ಸರಿ, ಹಂಗಾರೆ ಹೋಗ್ಬಿಟ್ಟು ಹಿಡ್ಕೊಬತ್ತೀನಿ ತಡಿ. ಸರಿ ಮಗ, ಹುಷಾರು ಹಿಡ್ಕೊಳ್ಳೋವಾಗ ಬಾವಿಲಿ. ಹ್ಞೂ ಕಣವ, ಆಯಿತು. ಇವನೆಲ್ಲೋದ ನಿನ್ನ ತಮ್ಮ? ಗೊತ್ತಿಲ್ಲ ಕಣವ, ಒತ್ತಾರೆಯಿಂದನೂ ಕಾಣ್ತಾನೆ ಇಲ್ಲ. ಅವನೇನು ಮನೆತಾ ಇರ್ತಾನೆ, ಹೋಗು, ಯಾವಾಗಲೂ ಐಕ್ಲು ಕಟ್ಕೊಂಡು ಕುಣಿತಿರ್ತಾನೆ. ಇನ್ನೂ ಬೆಳಗ್ಗೆ ಹೇಳೋದೇ ತಡ, ಆಗಲೇ ಹೊಂಟೋಗೋದು ನೋಡು. ಅವನು ಹಂಗೆ ಕಂತ ಮಗ, ಯಾವಾಗಲೂ ಒಂದು ಅದೇ ಹಾಡು ಅದೇ ರಾಗ. ಆ ಗ್ರಾಮ ದೇವತೆ ಯಾವಾಗ ಅವ್ನಿಗೆ ಒಳ್ಳೆ ಬುದ್ಧಿ ಕೊಟ್ಟತೋ ಏನೋ. ಅದೇನೋ ಕುಣಿನಾರ್ದವ್ರಿಗೆ ನೆಲ ಡೊಂಕಂತೆ, ನೀನು ಹೇಳಾರದಕ್ಕೆ ಗ್ರಾಮ ದೇವತೆ ಮೇಲೆ ತಾಕು. ಕಲಿತಾನ ಮಗ, ಅವನೇ ಬತ್ತ ಬುದ್ಧಿ ಬಂದು ಅವನೇ ಕಲ್ತ್ಕೊತಾನ. ಹಾಕು, ಏನು ಕಲ್ತ್ಕೊತಾನೆ ಏನೋ ನಿನ್ನ ಮಗ. ಸರಿ ಬಿಡು, ಅಪ್ಪನ ಸ್ನಾನ ಆಗೋತ್ತಿಗೆ ನೀರು ಹಿಡ್ಕೊಬತ್ತೀನಿ. ಸರಿ ಕಣಂತೆ, ಆದರೆ ಹುಷಾರು. ಹ್ಞೂ ಸರಿ ಕಣಂದು ಬಿಡವ. ಅಲ್ಲಿ ಇಟ್ಲಲ್ಲ ಒಂದು ಬಿನ್ಗೆ ಇಟ್ಟು ಅದನ್ನ ತಗೊಂಡು ಹೋಗ್ಬಿಡು. ಹ್ಞೂ ಸರಿ. ಎಲ್ಲ ಹೋಗ್ಬಿಟ್ಟ ಇವನು, ಒತ್ತರೆಯಿಂದ ಕಾಣ್ತಾ ಇಲ್ವಲ್ಲ, ಏನು ಹುಚ್ಚುಡ್ದಾನೆ ಏನೋ. ಲಕ್ಷ್ಮಿ. ಓ ರೀ, ಸ್ನಾನ ಮಾಡ್ಕೊಂಡ್ರಾ? ಹ್ಞೂ ಲಕ್ಷ್ಮಿ, ಮಾಡ್ಕೊಂಡೆ. ನೈವೇದ್ಯಕ್ಕೆ ಏನು ಮಾಡಿದ್ಯಾ? ನೈವೇದ್ಯಕ್ಕೆ ಒಂಚೂರು ಪುಳಿಯೋಗರೆನೂ ಒಂಚೂರು ಬೆಲ್ದನೂ ಮಾಡಿದ್ದೀನಿ, ತಗೋಗಿ. ಹ್ಞೂ ಸರಿ, ಆಯಿತು ಬಿಡು. ನೀನು ಹಂಗೆ ದೇವಸ್ಥಾನಕ್ಕೆ ಬಂದ್ಬಿಡು, ಜಲ್ದಿ ಬಾ, ಒತ್ತು ಮಾಡ್ಕೊಂಡು ಬರಬೇಡ. ಹ್ಞೂ ಸರಿ ಆಯಿತು ಕಣ್ರಿ, ಪೂಜೆ ಮಾಡ್ಬಿಟ್ಟು ಬರ್ತೀನಿ, ಹೋಗಿ. ಆಯಿತು, ಜಲ್ದಿ ಬಾ, ಇವತ್ತು ಆಲೇ ಒತ್ತಾಗ ಹೋಗೈತೆ ದೇವಸ್ಥಾನಕ್ಕೆ. ಆಯ್ತು, ನೀವು ಹಂಗೆ ಮುಂದಕ್ಕೆ ಹೋಯ್ತೀರಿ, ಹಿಂಗುಟ್ಲೆ ಬರ್ತೀನಿ ಕಂತೆ. ಆಲೇ ಒತ್ತೆ ಆಗೋಗೋದಲ್ಲ ದೇವಸ್ಥಾನಕ್ಕೆ, ಇಷ್ಟೊತ್ತಿಗೆ ಆಲೇ ಪೂಜೆ ಮಾಡ್ತಿರ್ಬೇಕಾಗಿತ್ತು. ಏನೋ ಎಲ್ಲ ತಾಯಿಗೆ ಸೇರ್ಕೊಂಡಿತ್ತು. ಇವತ್ತು ಹೊಸಿ ಒತ್ತಾಗೋಯ್ತು, ಕ್ಷಮಿಸ್ಬಿಡವ ತಾಯಿ. ಆಲೇ 10 ಗಂಟೆ ಆಗಿರಂಗೆ ಕಾಣ್ತದೆ, ಯಾಕೋ ಇವತ್ತು ಹೊಸಿ ತಡೆನೇ ಆಗೋಯ್ತು. ಏನೋ ತಾಯಿಗೆ ಸೇರ್ಕೊಂಡಿತ್ತು, ಎಲ್ಲ ತಾಯಿ ಮೇಲೆ ಬಾರಾಕಿ ಪೂಜೆ ಮಾಡ್ತೀನಿ. ತಾಯಿ ನನ್ನವ, ಇವತ್ತು ಹೊಸಿ ಒತ್ತಾಗೋಯ್ತು ಕಣವ, ಎಲ್ಲ ನೀನು ಹೊಟ್ಟೆಗೆ ಹಾಕ್ಕೊಳವ. ನನ್ನ ಪೂಜೆನ ಒಪ್ಕೊ ತಾಯಿ, ಕೋಪ ಮಾಡ್ಕೋಬೇಡ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ಗ್ರಾಮ ದೇವತೆ ನಮೋಸ್ತುತೆ. ಓಂ ಗ್ರಾಮ ದೇವತಾಯ ನಮಃ. ಓಂ ಗ್ರಾಮ ದೇವತಾಯ ನಮಃ. ಓಂ ಗ್ರಾಮ ದೇವತಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಶಾಂತಿ 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 ಶಾಂತಿ. ತಾಯಿ ನನ್ನವ, ಎಲ್ರಿಗೂ ಒಳ್ಳೇದು ಮಾಡ್ಕೋತಾಯಿ. ನಮ್ಮ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತವ್ರೋ ಅವರೆಲ್ರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಕೊಂಡು ಕಾಪಾಡವ. ಪೂಜೆ ಮಾತ್ರವ ಚೆನ್ನಾಗಾಯಿತು, ಹುಸಿ ತಡವಾಗಿ ಬಂದ್ರೂ ಪೂಜೆ ಮಾತ್ರ ಚೆನ್ನಾಗಾಯಿತು. ಲಕ್ಷ್ಮಿ ಯಾಕೆ ಇನ್ನೂ ಬರಲಿಲ್ವಲ್ಲ? ಅಲ್ಲ, ಆಗಲೇ ಹೇಳಿದ್ದೀನಿ, ಇನ್ನೂ ಬರಲಿಲ್ವಲ್ಲ. ಏನು ಹುಡುಗಿನೋ ಏನೋ. ನೈವೇದ್ಯನ ದಿನ ಮಾಡ್ದಂಗೆ ಪಾಪ ಹೊರಗಡೆಯಲ್ಲಿ ಭಿಕ್ಷುಕರು ಕೂತಿರ್ತಾರೆ, ಅವ್ರಿಗೆ ಹಂಚನ ಅಂದರೆ ಇನ್ನೂ ಬರಲಿಲ್ವಲ್ಲ ಇವಳು. ತಾಯಿ ಇಚ್ಛೆಯಂತೆ ಪ್ರತಿದಿನ ಬರೋ ಭಕ್ತಾದಿಗಳಿಗೆ ಈ ನೈವೇದ್ಯನ ಹಂಚ್ತಿದ್ದೀವಿ. ಏನೋ ಎಲ್ಲ ತಾಯಿಗೆ ಸೇರ್ಕೊಂಡಿತ್ತು. ನಮ್ಮ ವಿಡಿಯೋ ನೋಡೋರ್ಗು, ನಿನ್ನ ಕತೆ ಕೇಳೋರ್ಗು ಅನ್ನಕ್ಕೆ ಯಾವುದೇ ಥರ ಕೊರತೆ ಬರದೇ ಇರೋ ಥರ ನೋಡ್ಕೊಳ್ಳವ. ಹಗಲು ರಾತ್ರಿ ಅಂದಲೇ ನೀನು ಸೇವೆ ಮಾಡ್ತಿದ್ದೀವಿ. ಬರೋ ಭಕ್ತಾದಿಗಳಿಗೆಲ್ಲರಿಗೂ ಒಳ್ಳೇದು ಮಾಡ್ಕೋತಾಯಿ. ರೀ, ಪೂಜೆ ಮಾಡಿದ್ರಾ?
ಹ್ಞೂ ಲಕ್ಷ್ಮಿ, ಪೂಜೆ ಮಾಡಿದೆ, ನೀನು ಮಾಡು. ಹೊಸಿ ಜಲ್ದಿ ಬರ್ಬೇಕು ತಾನೇ, ಹೊರಗಡೆ ಭಕ್ತಾದಿಗಳೆಲ್ಲ ಕಾಯ್ತವ್ರೆ. ನೈವೇದ್ಯ ಅಂಚನ ಅಂದರೆ ನೀನೇ ಇಲ್ಲ. ತಾಯಿ ನನ್ನವ ಹುಸಿ ತಡ ಆಗೋಯ್ತು ಕಣವ. ಎಲ್ರಿಗೂ ಒಳ್ಳೇದು ಮಾಡ್ಕೋ ತಾಯಿ, ಕಾಪಾಡವ. ಏನೋ ತಪ್ಪೋ ಸರಿನೋ ಎಲ್ಲ ನೀನು ಹೊಟ್ಟೆಗೆ ಹಾಕಳವ. ರೀ ನಡ್ರಿ ಮತ್ತೆ ಪ್ರಸಾದ ಹಂಚನ. ಹ್ಞೂ ಆಯಿತು, ಹೋಗ್ ಲಕ್ಷ್ಮಿ, ನೀನು ಕೊಡ್ತೀರೋ ನಾನು ಬಂದೆ. ಹ್ಞೂ ಸರಿ ಆಯಿತು. ಹಂಗಂತ ಊಟದ ಎಲೆಗಳು ಎಲ್ಲಿದ್ದಾವು? ಅದೇ ಅಲ್ಲಿ ನೋಡಲಿ, ಅಲ್ಲಿ ಕವರ್ ಬಿದ್ದೈತಲ್ಲ, ಹಾಂ ಅಲ್ಲಿಟ್ಟಿದ್ದೀನಿ ನೋಡಿ, ಎಲೆಗಳು ಕುಯ್ದ್ಬಿಟ್ಟು. ಹ್ಞೂ ಸರಿ ಆಯಿತು, ನೀವು ಬನ್ನಿ. ಹ್ಞೂ ಸರಿ ಆಯ್ತು, ನೀನು ಹಂಚ್ತೀರೋ ನಾನು ಬರ್ತೀನಿ. ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೀ ಬನ್ರಿ, ನೈವೇದ್ಯ ಹಂಚಿ ಗೊತ್ತಾಯ್ತದೆ. ಸರಿ ಬಂದೆ. ಲಕ್ಷ್ಮೀ ಬಾರಮ್ಮ ಭಾಗ್ಯವಾತಾರಮ್ಮ, ಮನೆಯನ್ನು ಬೆಳಗು ಮನವನು ಬೆಳಗು, ಮನೆಯನ್ನು ಬೆಳಗು ಮನವನು ಬೆಳಗು, ಮನುಜನ ಚಿಂತೆಯಾಳಿಸಿ ನಿಹರಸಮ್ಮ, ಮನುಜನ ಚಿಂತೆಯಾಳಿಸಿ ನಿಹರಸಮ್ಮ. ಲಕ್ಷ್ಮೀ ಬಾರಮ್ಮ ಭಾಗ್ಯವಾತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವಾತಾರಮ್ಮ. ತಾಯಿ ನನ್ನವ್ವ, ನಮ್ಮ ವಿಡಿಯೋ ನೋಡ್ತಿರೋ ಎಲ್ರಿಗೂ ಒಳ್ಳೇದು ಮಾಡವ್ವ. ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಏನು ಹಿಂಗೆ ಆಡಳ್ತಿದ್ದಾಳು ಅಂತ ನೋಡ್ತಿದ್ದೀರಾ? ಇವತ್ತಿನಿಂದ ಒಂದು ಹೊಸ ವಿಡಿಯೋ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ದಯಮಾಡಿ ಕಣ್ರಪ್ಪ, ನೀವೆಲ್ಲರೂ ನಮಗೆ ಒಳ್ಳೆ ಸಪೋರ್ಟ್ ಮಾಡಿ. ಯಾವತ್ತಿಗೂ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಬೇಡ್ಕೊತೀನಿ ಕಣ್ರಪ್ಪ. ಬನ್ರಪ್ಪ, ಸ್ಟೋರಿ ಸ್ಟಾರ್ಟ್ ಮಾಡೋಣ. ಜಾನಕಿ, ಜಾನಕಿ ಎಲ್ಲೋರ್ಲಿ ಹೆಣ್ಣು? ಜಾನಕಿ, ಜಾನಕಿ ಏನವ ಎಲ್ಲೋಗಿದ್ ಮಗ? ಅಷ್ಟೊತ್ತಿಂದ ಕೂಗ್ತಿದ್ದೀನಿ. ಅಯ್ಯೋ ನೀರೆಲ್ಲ ಖಾಲಿ ಆಗಿದ್ ಕಣವ, ಅದಕ್ಕೆ ಹಿಡ್ಕೊಬರೋಣ ಅಂತ ಹೋಯ್ತಿದ್ದೆ. ಒಂದು ನೀರು ಖಾಲಿ ಆಗಿದ್ದವ? ಹ್ಞೂ ಕಣವ, ಒಂದು ತೊಟ್ಟು ಇಲ್ಲ, ಹೋಗಿ ಹಿಡ್ಕೊಬತ್ತೀನಿ ತಡಿ. ಅಪ್ಪಯ್ಯ ಅಲ್ಲವ, ಕಾಣ್ತಿಲ್ವಲ್ಲ? ನಿಮ್ಮ ಅಪ್ಪಯ್ಯ ಸ್ನಾನ ಮಾಡ್ತೈತೆ, ದೇವಸ್ಥಾನಕ್ಕೆ ಹೋಗಕ್ಕೆ ಗೊತ್ತಾಯ್ತದಲ್ಲ ಅಂತ. ಹ್ಞೂ ಸರಿ, ಹಂಗಾರೆ ಹೋಗ್ಬಿಟ್ಟು ಹಿಡ್ಕೊಬತ್ತೀನಿ ತಡಿ. ಸರಿ ಮಗ, ಹುಷಾರು ಹಿಡ್ಕೊಳ್ಳೋವಾಗ ಬಾವಿಲಿ. ಹ್ಞೂ ಕಣವ ಆಯಿತು. ಇವನೆಲ್ಲೋದ ನಿನ್ನ ತಮ್ಮ? ಗೊತ್ತಿಲ್ಲ ಕಣವ, ಒತ್ತಾರೆಯಿಂದನೂ ಕಾಣ್ತಾನೆ ಇಲ್ಲ. ಅವನೇನು ಮನೆತಾ ಇರ್ತಾನೆ, ಹೋಗು. ಯಾವಾಗಲೂ ಐಕ್ಲು ಕಟ್ಕೊಂಡು ಕುಣಿತಿರ್ತಾನೆ. ಇನ್ನೂ ಬೆಳಗ್ಗೆ ಹೇಳೋದೇ ತಡ, ಆಗಲೇ ಹೊಂಟೋಗೋದು ನೋಡು. ಅವನು ಹಂಗೆ ಕಂತ ಮಗ, ಯಾವಾಗಲೂ ಒಂದು ಅದೇ ಹಾಡು ಅದೇ ರಾಗ. ಆ ಗ್ರಾಮ ದೇವತೆ ಯಾವಾಗ ಅವ್ನಿಗೆ ಒಳ್ಳೆ ಬುದ್ಧಿ ಕೊಟ್ಟತು ಏನೋ. ಅದೇನೋ ಕುಣಿನಾರ್ದವ್ರಿಗೆ ನೆಲ ಡೊಂಕಂತೆ, ನೀನು ಹೇಳಾರದಕ್ಕೆ ಗ್ರಾಮ ದೇವತೆ ಮೇಲೆ ತಾಕು. ಕಲಿತಾನ ಮಗ, ಅವನೇ ಬತ್ತ ಬುದ್ಧಿ ಬಂದು ಅವನೇ ಕಲ್ತ್ಕತ್ತಾನ ಹಾಕು. ಏನು ಕಲ್ತ್ಕತ್ತಾನೆ ಏನೋ ನಿನ್ನ ಮಗ. ಸರಿ ಬಿಡು, ಅಪ್ಪನ ಸ್ನಾನ ಆಗೋ ಹೊತ್ತಿಗೆ ನೀರು ಹಿಡ್ಕೊ ಬರ್ತೀನಿ. ಸರಿ ಕಣಂತೆ, ಆದರೆ ಹುಷಾರು. ಹ್ಞೂ ಸರಿ ಕಣಂತ ಬಿಡವ. ಅಲ್ಲಿ ಇಟ್ಲಲ್ಲಿ ಒಂದು ಬಿನ್ಗೆ ಐತೆ, ಅದನ್ನ ತಗೊಂಡು ಹೋಗ್ಬಿಡು. ಹ್ಞೂ ಸರಿ. ಎಲ್ಲೂ ಹೋಗ್ಬಿಟ್ಟ ಇವನು, ಒತ್ತರೆಯಿಂದ ಕಾಣ್ತಾ ಇಲ್ವಲ್ಲ, ಏನು ಹುಚ್ಚುಡ್ಗನ ಏನೋ. ಲಕ್ಷ್ಮಿ. ಓ ರೀ, ಸ್ನಾನ ಮಾಡ್ಕೊಂಡ್ರಾ? ಹ್ಞೂ ಲಕ್ಷ್ಮಿ, ಮಾಡ್ಕೊಂಡೆ. ನೈವೇದ್ಯಕ್ಕೆ ಏನು ಮಾಡಿದ್ಯಾ? ನೈವೇದ್ಯಕ್ಕೆ ಒಂಚೂರು ಪುಳಿಯೋಗರೆನೂ ಒಂಚೂರು ಬೆಲ್ದನೂ ಮಾಡಿದ್ದೀನಿ, ತಗೋಗಿ. ಹ್ಞೂ ಸರಿ ಆಯಿತು ಬಿಡು, ನೀನು ಹಂಗೆ ದೇವಸ್ಥಾನಕ್ಕೆ ಬಂದ್ಬಿಡು. ಜಲ್ದಿ ಬಾ, ಹೊತ್ತು ಮಾಡ್ಕೊಂಡು ಬರಬೇಡ. ಹ್ಞೂ ಸರಿ ಆಯಿತು ಕಣ್ರಿ, ಪೂಜೆ ಮಾಡ್ಬಿಟ್ಟು ಬರ್ತೀನಿ, ಹೋಗಿ. ಆಯಿತು, ಜಲ್ದಿ ಬಾ, ಇವತ್ತು ಆಲೇ ಹೋಗೈತೆ ದೇವಸ್ಥಾನಕ್ಕೆ. ಆಯ್ತು, ನೀವು ಹಂಗೆ ಮುಂದಕ್ಕೆ ಹೋಯ್ತೀರಿ, ಹಿಂಗುಟ್ಲೆ ಬರ್ತೀನಿ ಕಂತೆ. ಆಲೇ ಒತ್ತೆ ಆಗೋಗೋದಲ್ಲ ದೇವಸ್ಥಾನಕ್ಕೆ, ಇಷ್ಟೊತ್ತಿಗೆ ಆಲೇ ಪೂಜೆ ಮಾಡ್ತಿರ್ಬೇಕಾಗಿತ್ತು. ಏನೋ ಎಲ್ಲ ತಾಯಿಗೆ ಸೇರ್ಕೊಂಡಿತ್ತು. ಇವತ್ತು ಹೊಸಿ ಒತ್ತಾಗೋಯ್ತು, ಕ್ಷಮಿಸ್ಬಿಡವಾ ತಾಯಿ. ಆಲೇ 10 ಗಂಟೆ ಆಗಿರಂಗೆ ಕಾಣ್ತದೆ, ಯಾಕೋ ಇವತ್ತು ಹೊಸಿ ತಡೆನೇ ಆಗೋಯ್ತು. ಏನೋ ತಾಯಿಗೆ ಸೇರ್ಕೊಂಡಿತ್ತು. ಎಲ್ಲ ತಾಯಿ ಮೇಲೆ ಭಾರ ಹಾಕಿ ಪೂಜೆ ಮಾಡ್ತೀನಿ. ತಾಯಿ ನನ್ನವ, ಇವತ್ತು ಹೊಸಿ ಒತ್ತಾಗೋಯ್ತು ಕಣವ, ಎಲ್ಲ ನೀನು ಹೊಟ್ಟೆಗೆ ಹಾಕ್ಕೊಳವ. ನನ್ನ ಪೂಜೆನ ಒಪ್ಕೊ ತಾಯಿ, ಕೋಪ ಮಾಡ್ಕೋಬೇಡ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ಗ್ರಾಮ ದೇವತೆ ನಮೋಸ್ತುತೆ. ಓಂ ಗ್ರಾಮ ದೇವತಾಯ ನಮಃ. ಓಂ ಗ್ರಾಮ ದೇವತಾಯ ನಮಃ. ಓಂ ಗ್ರಾಮ ದೇವತಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಶಾಂತಿ 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 ಶಾಂತಿ.
ತಾಯಿ ನನ್ನವ ಎಲ್ರಿಗೂ ಒಳ್ಳೇದು ಮಾಡ್ಕೋತಾಯಿ. ನಮ್ಮ ವೀಡಿಯೋನ ಯಾರ್ಯಾರೆಲ್ಲ ನೋಡ್ತವ್ರೋ ಅವರೆಲ್ರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಕೊಂಡು ಕಾಪಾಡವ. ಪೂಜೆ ಮಾತ್ರವ ಚೆನ್ನಾಗಾಯ್ತು. ಹೊಸಿ ತಡವಾಗಿ ಬಂದ್ರೂ ಪೂಜೆ ಮಾತ್ರ ಚೆನ್ನಾಗಾಯ್ತು. ಲಕ್ಷ್ಮಿ ಯಾಕೆ ಇನ್ನೂ ಬರಲಿಲ್ವಲ್ಲ? ಅಲ್ಲ ಆಗಲೇ ಹೇಳಿದ್ದೀನಿ, ಇನ್ನೂ ಬರಲಿಲ್ವಲ್ಲ. ಏನು ಹುಡುಗಿನೋ ಏನೋ. ನೈವೇದ್ಯನ ದಿನ ಮಾಡ್ದಂಗೆ ಪಾಪ ಹೊರಗಡೆಯಲ್ಲಿ ಭಿಕ್ಷುಕರು ಕೂತಿರ್ತಾರೆ, ಅವ್ರಿಗೆ ಹಂಚನ ಅಂದರೆ ಇನ್ನೂ ಬರಲಿಲ್ವಲ್ಲ ಇವಳು. ತಾಯಿ ಇಚ್ಛೆಯಂತೆ ಪ್ರತಿದಿನ ಬರೋ ಭಕ್ತಾದಿಗಳಿಗೆ ಈ ನೈವೇದ್ಯನ ಹಂಚ್ತಿದ್ದೀವಿ. ಏನೋ ಎಲ್ಲ ತಾಯಿಗೆ ಸೇರ್ಕೊಂಡಿತ್ತು. ನಮ್ಮ ವಿಡಿಯೋ ನೋಡೋರ್ಗು ನಿನ್ನ ಕತೆ ಕೇಳೋರ್ಗು ಅನ್ನಕ್ಕೆ ಯಾವುದೇ ಥರ ಕೊರತೆ ಬರದೇ ಇರೋ ಥರ ನೋಡ್ಕೊಳ್ಳವ. ಹಗಲು ರಾತ್ರಿ ಅಂದಲೇ ನೀನು ಸೇವೆ ಮಾಡ್ತಿದ್ದೀವಿ. ಬರೋ ಭಕ್ತಾದಿಗಳಿಗೆಲ್ಲರಿಗೂ ಒಳ್ಳೇದು ಮಾಡ್ಕೋತಾಯಿ. ರೀ ಪೂಜೆ ಮಾಡಿದ್ರಾ? ಹ್ಞೂ ಲಕ್ಷ್ಮಿ, ಪೂಜೆ ಮಾಡಿದೆ, ನೀನು ಮಾಡು. ಹೊಸ ಜಲ್ದಿ ಬರ್ಬೇಕು ತಾನೇ, ಹೊರಗಡೆ ಭಕ್ತಾದಿಗಳೆಲ್ಲ ಕಾಯ್ತವ್ರೆ. ನೈವೇದ್ಯ ಹಂಚನ ಅಂದರೆ ನೀನೇ ಇಲ್ಲ. ತಾಯಿ ನನ್ನವ ಹುಸಿ ತಡ ಆಗೋಯ್ತು ಕಣವ. ಎಲ್ರಿಗೂ ಒಳ್ಳೇದು ಮಾಡ್ಕೋತಾಯಿ, ಕಾಪಾಡವ. ಏನೋ ತಪ್ಪೋ ಸರಿನೋ ಎಲ್ಲ ನೀನು ಹೊಟ್ಟೆಗೆ ಹಾಕಳವ. ರೀ ನಡ್ರಿ ಮತ್ತೆ ಪ್ರಸಾದ ಹಂಚನ. ಹ್ಞೂ ಆಯಿತು, ಹೋಗಿ ಲಕ್ಷ್ಮಿ, ನೀನು ಕೊಡ್ತೀರೋ ನಾನು ಬಂದೆ. ಹ್ಞೂ ಸರಿ ಆಯಿತು. ಹಂಗಂತ ಊಟದ ಎಲೆಗಳು ಎಲ್ಲಿದ್ದಾವು? ಅದೇ ಅಲ್ಲಿ ನೋಡಲಿ, ಅಲ್ಲಿ ಕವರ್ ಬಿದ್ದೈತಲ್ಲ, ಹಾಂ ಅಲ್ಲಿಟ್ಟಿದ್ದೀನಿ ನೋಡಿ, ಎಲೆಗಳು ಕುಯ್ದ್ಬಿಟ್ಟು. ಹ್ಞೂ ಸರಿ ಆಯಿತು, ನೀವು ಬನ್ನಿ. ಹ್ಞೂ ಸರಿ ಆಯ್ತು, ನೀನು ಹಂಚ್ತೀರೋ ನಾನು ಬರ್ತೀನಿ. ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೀ ಬನ್ರಿ, ನೈವೇದ್ಯ ಹಂಚ ಗೊತ್ತಾಯ್ತದೆ. ಸರಿ ಬಂದೆ.